ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮದುವೆ ಆಗುವವರೆಗೂ ಸುಮ್ಮನೆ ಇದ್ದು ಆ ಬಳಿಕ ಮತಾಂತರಗೊಳ್ಳುವಂತೆ ಬಲವಂತವನ್ನ ಮಾಡಲಾಗಿದೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ವಿಜಯಪುರದಲ್ಲಿ ಅನ್ಯ ಕೋಮಿನ ಯುವಕನ ಜೊತೆಲಿ ಯುವತಿಯೊಬ್ಬಳು ವಿವಾಹವಾಗಿದ್ದು ಈಗ ಮನೆಗೆ ಬರೋದಿಲ್ಲ ಅಂತೇಳಿ ಹಠ ಹಿಡಿದು ಕೂತಿದ್ದಾಳೆ. ಏನಿದು ಎರಡು ರಿಪೋರ್ಟ್ ನೋಡ್ಕೊಂಡು ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಕೇಸ್. ಮದುವೆ ಆಗುವವರೆಗೂ ಸೈಲೆಂಟ್, ಆಮೇಲೆ ವೈಲೆಂಟ್. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಆರೋಪ ಕೇಳಿ ಬಂದಿದೆ. ಪ್ರೀತಿ ಹೆಸರಲ್ಲಿ ಮದುವೆಯಾಗಿದ್ದ ಯುವತಿಗೆ ವಂಚನೆ ಮಾಡಿರೋ ದೂರು ಕೇಳಿ ಬಂದಿದೆ. ಆರೋಪಿ ಸೈಯದ್ ಇಮ್ತಿಯಾಜ್ನಿಂದ ಮೋಸ ಹೋದಂತಹ ಯುವತಿ ಇದೀಗ ವಕೀಲರ ಮೂಲಕ ನ್ಯಾಯದ ಮೊರೆ ಹೋಗಿದ್ದಾಳೆ. ಸೈಯದ್ ಇಮ್ತಿಯಾಜ್ ಅಂತ ಇರ್ತಾರೆ, ಅವನು ನನಗೆ ಪ್ರೀತಿ ಅಂತ ಹೇಳಿ ನನಗೆ ಟ್ರ್ಯಾಪ್ ಮಾಡ್ತಾನೆ ಅಂತ ಹೇಳ್ತಾರೆ. ಇವರು ಟ್ರ್ಯಾಪ್ ಮಾಡಿಸಿ ನನಗೆ ಮದ್ವೆನೂ ಮಾಡ್ಕೋತಾನೆ. ಅವನು ಮದ್ವೆ ಮಾಡಿಸಿ ನನಗೆ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡಿದ್ಯಾನೆ ಅಂತ ಹೇಳ್ತಾರೆ. ಇವರು ಮಾಡಿಸಿ ಮತ್ತೆ ಇವರು ಪ್ರೆಗ್ನೆಂಟು ಆಗ್ತಾರಂತೆ. ಪ್ರೆಗ್ನೆಂಟ್ ಆಗಿ ಇಬ್ರು ಜನ ಟ್ವಿನ್ಸ್ ಆಗ್ತಾರೆ. ಟ್ವಿನ್ಸ್ಗೆ ಏನೋ ಇವನು ಜಾಸ್ತಿ ಗಲಾಟೆ ಮನೆಯಲ್ಲಿ ಮಾಡಿಸಿ ಅವರು ಸತ್ತೋಗ್ತಾರಂತೆ. ಬಿಟಿಎಂ ಲೇಔಟ್ ನಿವಾಸಿ ಆಗಿರುವಂತಹ ಆರೋಪಿ ಸೈಯದ್ ಮತ್ತು ಕೋಲ್ಕತ್ತಾ ನಿವಾಸಿಯಾಗಿದ್ದ ಯುವತಿ ಮಧ್ಯೆ ಸ್ನೇಹ ಪ್ರೀತಿಗೆ ತಿರುಗಿ ಮದುವೆಯಾಗಿದ್ರು. ಮದುವೆಯಾದ ನಂತರ ಮತಾಂತರ ಆಗಲು ಪತಿ ಸೈಯದ್ ಕಿರುಕುಳ ನೀಡುತ್ತಿದ್ರು ಅಂತ ಸೃಷ್ಟಿ ಆರೋಪಿಸಿದ್ದಾಳೆ. ಸದ್ಯ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ವಿಜಯಪುರದಲ್ಲಿ ಮನೆಗೆ ಬಾರದ ಮಗಳು, ಠಾಣೆಯ ಮುಂದೆ ತಂದೆ ತಾಯಿ ಗೋಳಾಟ. ಮನೆಗೆ ಬಾ ಮಗಳೇ ಹೀಗಂತ ತಾಯಿಯ ಗೋಳಾಟ. ಪ್ರಿಯಕರಣ ಬಿಟ್ಟು ನಾನು ಬರೋದಿಲ್ಲ ಅಂತ ಹಠ ಹಿಡಿದ ಮಗಳು ವಿಜಯಪುರದಲ್ಲಿ ಮನಕಲುಕುವ ಘಟನೆಗೆ ಸಾಕ್ಷಿಯಾಗಿದೆ. ಹೆತ್ತ ಮಗಳು ಪ್ರಿಯಕರಣ ಬಿಟ್ಟು ಬರೋದಿಲ್ಲ ಅಂತ ಹಠ ಹಿಡಿದಿದ್ರೆ ಮಗಳೇ ಮನೆಗೆ ಬಾ ಅಂತ ತಾಯಿ ಗೋಳಾಡ್ತಾ ಇದ್ದಾಳೆ. ಹುಡುಗಿ ಬಹಳ ಸಂಪಾದಿಸ್ತೀನಿ, ಅವ್ರು ಏನ್ ಮಾಡಲ್ಲ ಹುಡುಗಿ ತೇಲಿಲ್ಲ ಅವ್ರು ಮಾಡ್ತಾಳ್ರಿ ಸರ್. ಅವ್ರ ತಾಯಿ ತಂದೆ ಅವರು ನಮ್ಮ ಧರ್ಮ ಇಲ್ರಿ ಸರ್. ಅವ್ರ ಜಾತಿಗೆಲ್ಲ ನಮ್ಮ ಧರ್ಮ ಇಲ್ರಿ, ನಮ್ಮ ಮಕ್ಕಳಿಗೆ ಕೂಡ ಅದು. ವಿಜಯಪುರದ ಇಂಡಿ ನಿವಾಸಿಗಳಾದ ಶಾನುಭಾಯಿ ಚೌಹಾಣ್ ಹಾಗೂ ಪಂಡಿತ್ ಚೌಹಾಣ್ ಠಾಣೆ ಮುಂದೆ ಕಣ್ಣೀರು ಹಾಕಿದ ಪೋಷಕರು. ಇವರ 20 ವರ್ಷದ ಪುತ್ರಿ ನಿಶಾ ಚೌಹಾಣ್ ಫೆಬ್ರವರಿ 2ರಂದು ತಾನು ಓದ್ತಾ ಇದ್ದ ಹಾಸ್ಟೆಲ್ನಿಂದ ಕಾಣೆಯಾಗಿದ್ಲು. ಫೆಬ್ರವರಿ 4ರಂದು ಮಗಳು ಕಾಣೆಯಾಗಿದ್ದಾಳೆ ಅಂತ ಪೋಷಕರು ದೂರು ನೀಡಿದ್ರು. ತಡರಾತ್ರಿ ಠಾಣೆಗೆ ಬಂದಿದ್ದ ನಿಶಾ ಮೊಹಮ್ಮದ್ ಸಲಿ ಸುತಾರ್ ಜೊತೆಗೆ ಮದುವೆಯಾಗಿದ್ದಾಗಿ ಹೇಳಿದ್ದಾಳೆ. ಈ ಸುದ್ದಿ ಕೇಳಿ ತಂದೆ ತಾಯಿ ಬೆಚ್ಚಿ ಬಿದ್ದಿದ್ದಾರೆ. ನಿಶಾಳ ತಂದೆ ಆಟೋ ಚಾಲಕನಾಗಿದ್ದು ತಾಯಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡ್ತಿರ್ತಾರೆ. ಬಡತನದಲ್ಲೇ ಮಗಳು ಉತ್ತಮ ಶಿಕ್ಷಣ ಪಡೆಯಲಿ ಅಂತ ಕಾಲೇಜಿಗೆ ಕಳಿಸಿದ್ರು. ಆದ್ರೆ ಮಗಳು ಮೊಹಮ್ಮದ್ ಜೊತೆಗೆ ಓಡಿ ಹೋಗಿ ಮದುವೆಯಾಗಿದ್ದಾಳೆ. ಘಟನೆಯ ಹಿಂದೆ ಲವ್ ಜಿಹಾದ್ ಇದೆ ಅಂತ ಹಿಂದೂ ಸಂಘಟನೆ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಈ ಸುಮಾರು ಒಂದು 3-4 ಕೇಸ್ಗಳು ಪದೇ ಪದೇ ಬರ್ತಾನೆ ಇರ್ತವೆ. ವಿಜಯಪುರ ನಗರದಲ್ಲಿ ಸಾಕಷ್ಟು ಲವ್ ಜಿಹಾದ್ ಆಗ್ತಾವೆ. ಇದನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅತ್ಯಂತ ಉಗ್ರವಾಗಿ ಖಂಡಿಸುತ್ತದೆ. ಸದ್ಯ ಮಗಳಿಲ್ಲದೆ ಮನೆಗೆ ತಂದೆ ತಾಯಿ ತೆರಳಿದ್ದಾರೆ. ಈ ಸಂಬಂಧ ಹಿಂದೂ ಸಂಘಟನೆಗಳು ಹಲವು ಅನುಮಾನ ವ್ಯಕ್ತಪಡಿಸಿವೆ. ಮುಂದಿನ ದಿನಗಳಲ್ಲಿ ಪ್ರಕರಣ ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕಾಗಿದೆ. ಸತ್ತಾರ್ ಜೊತೆ ಸುನಿಲ್ ಕುಮಾರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮದುವೆ ಆಗುವವರೆಗೂ ಸುಮ್ಮನೆ ಇದ್ದು ಆ ಬಳಿಕ ಮತಾಂತರಗೊಳ್ಳುವಂತೆ ಬಲವಂತವನ್ನ ಮಾಡಲಾಗಿದೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ವಿಜಯಪುರದಲ್ಲಿ ಅನ್ಯ ಕೋಮಿನ ಯುವಕನ ಜೊತೆಲಿ ಯುವತಿಯೊಬ್ಬಳು ವಿವಾಹವಾಗಿದ್ದು ಈಗ ಮನೆಗೆ ಬರೋದಿಲ್ಲ ಅಂತೇಳಿ ಹಠ ಹಿಡಿದು ಕೂತಿದ್ದಾಳೆ. ಏನಿದು ಎರಡು ರಿಪೋರ್ಟ್ ನೋಡ್ಕೊಂಡು ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಕೇಸ್. ಮದುವೆ ಆಗುವವರೆಗೂ ಸೈಲೆಂಟ್, ಆಮೇಲೆ ವೈಲೆಂಟ್. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಆರೋಪ ಕೇಳಿ ಬಂದಿದೆ. ಪ್ರೀತಿ ಹೆಸರಲ್ಲಿ ಮದುವೆಯಾಗಿದ್ದ ಯುವತಿಗೆ ವಂಚನೆ ಮಾಡಿರೋ ದೂರು ಕೇಳಿ ಬಂದಿದೆ. ಆರೋಪಿ ಸೈಯದ್ ಇಮ್ತಿಯಾಜ್ನಿಂದ ಮೋಸ ಹೋದಂತಹ ಯುವತಿ ಇದೀಗ ವಕೀಲರ ಮೂಲಕ ನ್ಯಾಯದ ಮೊರೆ ಹೋಗಿದ್ದಾಳೆ. ಸೈಯದ್ ಇಮ್ತಿಯಾಜ್ ಅಂತ ಇರ್ತಾರೆ, ಅವನು ನನಗೆ ಪ್ರೀತಿ ಅಂತ ಹೇಳಿ ನನಗೆ ಟ್ರ್ಯಾಪ್ ಮಾಡ್ತಾನೆ ಅಂತ ಹೇಳ್ತಾರೆ. ಇವರು ಟ್ರ್ಯಾಪ್ ಮಾಡಿಸಿ ನನಗೆ ಮದ್ವೆನೂ ಮಾಡ್ಕೋತಾನೆ. ಅವನು ಮದ್ವೆ ಮಾಡಿಸಿ ನನಗೆ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡಿದ್ಯಾನೆ ಅಂತ ಹೇಳ್ತಾರೆ. ಇವರು ಮಾಡಿಸಿ ಮತ್ತೆ ಇವರು ಪ್ರೆಗ್ನೆಂಟು ಆಗ್ತಾರಂತೆ. ಪ್ರೆಗ್ನೆಂಟ್ ಆಗಿ ಇಬ್ರು ಜನ ಟ್ವಿನ್ಸ್ ಆಗ್ತಾರೆ. ಟ್ವಿನ್ಸ್ಗೆ ಏನೋ ಇವನು ಜಾಸ್ತಿ ಗಲಾಟೆ ಮನೆಯಲ್ಲಿ ಮಾಡಿಸಿ ಅವರು ಸತ್ತೋಗ್ತಾರಂತೆ. ಬಿಟಿಎಂ ಲೇಔಟ್ ನಿವಾಸಿ ಆಗಿರುವಂತಹ ಆರೋಪಿ ಸೈಯದ್ ಮತ್ತು
ಕೋಲ್ಕತ್ತಾ ನಿವಾಸಿಯಾಗಿದ್ದ ಯುವತಿ ಮಧ್ಯೆ ಸ್ನೇಹ ಪ್ರೀತಿಗೆ ತಿರುಗಿ ಮದುವೆಯಾಗಿದ್ರು. ಮದುವೆಯಾದ ನಂತರ ಮತಾಂತರ ಆಗಲು ಪತಿ ಸೈಯದ್ ಕಿರುಕುಳ ನೀಡುತ್ತಿದ್ರು ಅಂತ ಸೃಷ್ಟಿ ಆರೋಪಿಸಿದ್ದಾಳೆ. ಸದ್ಯ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ವಿಜಯಪುರದಲ್ಲಿ ಮನೆಗೆ ಬಾರದ ಮಗಳು, ಠಾಣೆಯ ಮುಂದೆ ತಂದೆ ತಾಯಿ ಗೋಳಾಟ. ಮನೆಗೆ ಬಾ ಮಗಳೇ ಹೀಗಂತ ತಾಯಿಯ ಗೋಳಾಟ. ಪ್ರಿಯಕರನ ಬಿಟ್ಟು ನಾನು ಬರೋದಿಲ್ಲ ಅಂತ ಹಠ ಹಿಡಿದ ಮಗಳು ವಿಜಯಪುರದಲ್ಲಿ ಮನ ಕಲುಕುವ ಘಟನೆಗೆ ಸಾಕ್ಷಿಯಾಗಿದೆ. ಹೆತ್ತ ಮಗಳು ಪ್ರಿಯಕರನ ಬಿಟ್ಟು ಬರೋದಿಲ್ಲ ಅಂತ ಹಠ ಹಿಡಿದಿದ್ರೆ ಮಗಳೇ ಮನೆಗೆ ಬಾ ಅಂತ ತಾಯಿ ಗೋಳಾಡ್ತಾ ಇದ್ದಾಳೆ. ನಾವು ಹುಡುಗಿ ಬಾಳ ಸಂಪಾದಿಸ್ತೀವಿ, ಅವ್ರು ಏನ್ ಮಾಡಲ್ಲ ಹುಡುಗಿ ತೇಲಿಲ್ಲ ಅವ್ರು ಮಾಡ್ತಾಳ್ರಿ ಸರ್. ಅವ್ರ ತಾಯಿ ತಂದೆ ಅವರು ನಮ್ಮ ಧರ್ಮ ಇಲ್ರಿ ಸರ್. ಅವ್ರ ಜಾತಿಗೆಲ್ಲ ನಮ್ಮ ಧರ್ಮ ಇಲ್ರಿ, ನಮ್ಮ ಮಕ್ಕಳಿಗೆ ಕೂಡ ಅದು. ವಿಜಯಪುರದ ಇಂಡಿ ನಿವಾಸಿಗಳಾದ ಶಾನುಭಾಯಿ ಚೌಹಾಣ್ ಹಾಗೂ ಪಂಡಿತ್ ಚೌಹಾಣ್ ಠಾಣೆ ಮುಂದೆ ಕಣ್ಣೀರು ಹಾಕಿದ ಪೋಷಕರು. ಇವರ 20 ವರ್ಷದ ಪುತ್ರಿ ನಿಶಾ ಚೌಹಾಣ್ ಫೆಬ್ರವರಿ 2ರಂದು ತಾನು ಓದ್ತಾ ಇದ್ದ ಹಾಸ್ಟೆಲ್ನಿಂದ ಕಾಣೆಯಾಗಿದ್ಲು. ಫೆಬ್ರವರಿ 4ರಂದು ಮಗಳು ಕಾಣೆಯಾಗಿದ್ದಾಳೆ ಅಂತ ಪೋಷಕರು ದೂರು ನೀಡಿದ್ರು. ತಡರಾತ್ರಿ ಠಾಣೆಗೆ ಬಂದಿದ್ದ ನಿಶಾ ಮೊಹಮ್ಮದ್ ಸಲಿ ಸುತಾರ್ ಜೊತೆಗೆ ಮದುವೆಯಾಗಿದ್ದಾಗಿ ಹೇಳಿದ್ದಾಳೆ. ಈ ಸುದ್ದಿ ಕೇಳಿ ತಂದೆ ತಾಯಿ ಬೆಚ್ಚಿ ಬಿದ್ದಿದ್ದಾರೆ. ನಿಶಾಳ ತಂದೆ ಆಟೋ ಚಾಲಕನಾಗಿದ್ದು ತಾಯಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡ್ತಿರ್ತಾರೆ. ಬಡತನದಲ್ಲೇ ಮಗಳು ಉತ್ತಮ ಶಿಕ್ಷಣ ಪಡೆಯಲಿ ಅಂತ ಕಾಲೇಜಿಗೆ ಕಳಿಸಿದ್ರು. ಆದ್ರೆ ಮಗಳು ಮೊಹಮ್ಮದ್ ಜೊತೆಗೆ ಓಡಿ ಹೋಗಿ ಮದುವೆಯಾಗಿದ್ದಾಳೆ. ಘಟನೆಯ ಹಿಂದೆ ಲವ್ ಜಿಹಾದ್ ಇದೆಯಂತ ಹಿಂದೂ ಸಂಘಟನೆ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಈ ಸುಮಾರು ಒಂದು 3-4 ಕೇಸ್ಗಳು ಪದೇ ಪದೇ ಬರ್ತಾನೆ ಇರ್ತವೆ. ವಿಜಯಪುರ ನಗರದಲ್ಲಿ ಸಾಕಷ್ಟು ಲವ್ ಜಿಹಾದ್ ಆಗ್ತಾವೆ. ಇದನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಅತ್ಯಂತ ಉಗ್ರವಾಗಿ ಖಂಡಿಸುತ್ತದೆ. ಸದ್ಯ ಮಗಳಿಲ್ಲದೆ ಮನೆಗೆ ತಂದೆ ತಾಯಿ ತೆರಳಿದ್ದಾರೆ. ಈ ಸಂಬಂಧ ಹಿಂದೂ ಸಂಘಟನೆಗಳು ಹಲವು ಅನುಮಾನ ವ್ಯಕ್ತಪಡಿಸಿವೆ. ಮುಂದಿನ ದಿನಗಳಲ್ಲಿ ಪ್ರಕರಣ ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕಾಗಿದೆ. ಸತ್ತಾರ್ ಜೊತೆ ಸುನಿಲ್ ಕುಮಾರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮದುವೆ ಆಗುವವರೆಗೂ ಸುಮ್ಮನೆ ಇದ್ದು ಆ ಬಳಿಕ ಮತಾಂತರಗೊಳ್ಳುವಂತೆ ಬಲವಂತವನ್ನ ಮಾಡಲಾಗಿದೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ವಿಜಯಪುರದಲ್ಲಿ ಅನ್ಯ ಕೋಮಿನ ಯುವಕನ ಜೊತೆಲಿ ಯುವತಿಯೊಬ್ಬಳು ವಿವಾಹವಾಗಿದ್ದು ಈಗ ಮನೆಗೆ ಬರೋದಿಲ್ಲ ಅಂತೇಳಿ ಹಠ ಹಿಡಿದು ಕೂತಿದ್ದಾಳೆ. ಏನಿದು 2 ರಿಪೋರ್ಟ್ ನೋಡ್ಕೊಂಡು. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಕೇಸ್. ಮದುವೆ ಆಗುವವರೆಗೂ ಸೈಲೆಂಟ್, ಆಮೇಲೆ ವೈಲೆಂಟ್. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಆರೋಪ ಕೇಳಿ ಬಂದಿದೆ. ಪ್ರೀತಿ ಹೆಸರಲ್ಲಿ ಮದುವೆಯಾಗಿದ್ದ ಯುವತಿಗೆ ವಂಚನೆ ಮಾಡಿರೋ ದೂರು ಕೇಳಿ ಬಂದಿದೆ. ಆರೋಪಿ ಸೈಯದ್ ಇಮ್ತಿಯಾಜ್ನಿಂದ ಮೋಸ ಹೋದಂತಹ ಯುವತಿ ಇದೀಗ ವಕೀಲರ ಮೂಲಕ ನ್ಯಾಯದ ಮೊರೆ ಹೋಗಿದ್ದಾಳೆ. ಸೈಯದ್ ಇಮ್ತಿಯಾಜ್ ಅಂತ ಇರ್ತಾರೆ, ಅವನು ನನಗೆ ಪ್ರೀತಿ ಅಂತ ಹೇಳಿ ನನಗೆ ಟ್ರ್ಯಾಪ್ ಮಾಡ್ತಾನೆ ಅಂತ ಹೇಳ್ತಾರೆ ಇವರು. ಟ್ರ್ಯಾಪ್ ಮಾಡಿಸಿ ನನಗೆ ಮದ್ವೆನೂ ಮಾಡ್ಕೋತಾನೆ ಅವನು. ಮದ್ವೆ ಮಾಡಿಸಿ ನನಗೆ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡಿದ್ಯಾನೆ ಅಂತ ಹೇಳ್ತಾರೆ ಇವರು. ಮಾಡಿಸಿ ಮತ್ತೆ ಇವರು ಪ್ರೆಗ್ನೆಂಟು ಆಗ್ತಾರಂತೆ. ಪ್ರೆಗ್ನೆಂಟ್ ಆಗಿ 2 ಜನ ಟ್ವಿನ್ಸ್ ಆಗ್ತಾರೆ. ಟ್ವಿನ್ಸ್ಗೆ ಏನೋ ಇವನು ಜಾಸ್ತಿ ಗಲಾಟೆ ಮನೆಯಲ್ಲಿ ಮಾಡಿಸಿ ಅವರು ಸತ್ತೋಗ್ತಾರಂತೆ. ಬಿಟಿಎಂ ಲೇಔಟ್ ನಿವಾಸಿ ಆಗಿರುವಂತಹ ಆರೋಪಿ ಸೈಯದ್ ಮತ್ತು ಕೋಲ್ಕತ್ತಾ ನಿವಾಸಿಯಾಗಿದ್ದ ಯುವತಿ ಮಧ್ಯೆ ಸ್ನೇಹ ಪ್ರೀತಿಗೆ ತಿರುಗಿ ಮದುವೆಯಾಗಿದ್ರು. ಮದುವೆಯಾದ ನಂತರ ಮತಾಂತರ ಆಗಲು ಪತಿ ಸೈಯದ್ ಕಿರುಕುಳ ನೀಡುತ್ತಿದ್ರು ಅಂತ ಸೃಷ್ಟಿ ಆರೋಪಿಸಿದ್ದಾಳೆ. ಸದ್ಯ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ವಿಜಯಪುರದಲ್ಲಿ ಮನೆಗೆ ಬಾರದ ಮಗಳು, ಠಾಣೆಯ ಮುಂದೆ ತಂದೆ ತಾಯಿ ಗೋಳಾಟ. ಮನೆಗೆ ಬಾ ಮಗಳೇ ಹೀಗಂತ ತಾಯಿಯ ಗೋಳಾಟ. ಪ್ರಿಯಕರನ ಬಿಟ್ಟು ನಾನು ಬರೋದಿಲ್ಲ ಅಂತ ಹಠ ಹಿಡಿದ ಮಗಳು ವಿಜಯಪುರದಲ್ಲಿ ಮನ ಕಲುಕುವ ಘಟನೆಗೆ ಸಾಕ್ಷಿಯಾಗಿದೆ. ಹೆತ್ತ ಮಗಳು ಪ್ರಿಯಕರನ ಬಿಟ್ಟು ಬರೋದಿಲ್ಲ ಅಂತ ಹಠ ಹಿಡಿದಿದ್ರೆ ಮಗಳೇ ಮನೆಗೆ ಬಾ ಅಂತ ತಾಯಿ ಗೋಳಾಡ್ತಾ ಇದ್ದಾಳೆ. ನಾವು ಹುಡುಗಿ ಬಾಳ ಸಂಪಾದಿಸ್ತೀವಿ, ಅವ್ರು ಏನ್ ಮಾಡಲ್ಲ ಹುಡುಗಿ ತೇಲಿಲ್ಲ ಅವ್ರು ಮಾಡ್ತಾಳ್ರಿ ಸರ್. ಅವ್ರ ತಾಯಿ ತಂದೆ ಅವರು ನಮ್ಮ ಧರ್ಮ ಇಲ್ರಿ ಸರ್. ಅವ್ರ ಜಾತಿಗೆಲ್ಲ ನಮ್ಮ ಧರ್ಮ ಇಲ್ರಿ, ನಮ್ಮ ಮಕ್ಕಳಿಗೆ ಕೂಡ ಅದು. ವಿಜಯಪುರದ ಇಂಡಿ ನಿವಾಸಿಗಳಾದ ಶಾನುಭಾಯಿ ಚೌಹಾಣ್ ಹಾಗೂ ಪಂಡಿತ್ ಚೌಹಾಣ್ ಠಾಣೆ ಮುಂದೆ ಕಣ್ಣೀರು ಹಾಕಿದ ಪೋಷಕರು. ಇವರ 20 ವರ್ಷದ ಪುತ್ರಿ ನಿಶಾ ಚೌಹಾಣ್ ಫೆಬ್ರವರಿ 2ರಂದು ತಾನು ಓದ್ತಾ ಇದ್ದ ಹಾಸ್ಟೆಲ್ನಿಂದ ಕಾಣೆಯಾಗಿದ್ಲು. ಫೆಬ್ರವರಿ 4ರಂದು ಮಗಳು ಕಾಣೆಯಾಗಿದ್ದಾಳೆ ಅಂತ ಪೋಷಕರು ದೂರು ನೀಡಿದ್ರು. ತಡರಾತ್ರಿ ಠಾಣೆಗೆ ಬಂದಿದ್ದ ನಿಶಾ ಮೊಹಮ್ಮದ್ ಸಲಿ ಸುತಾರ್ ಜೊತೆಗೆ ಮದುವೆಯಾಗಿದ್ದಾಗಿ ಹೇಳಿದ್ದಾಳೆ. ಈ ಸುದ್ದಿ ಕೇಳಿ ತಂದೆ ತಾಯಿ ಬೆಚ್ಚಿ ಬಿದ್ದಿದ್ದಾರೆ.
ನಿಶಾಳ ತಂದೆ ಆಟೋ ಚಾಲಕನಾಗಿದ್ದು ತಾಯಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡ್ತಿರ್ತಾರೆ. ಬಡತನದಲ್ಲೇ ಮಗಳು ಉತ್ತಮ ಶಿಕ್ಷಣ ಪಡೆಯಲಿ ಅಂತ ಕಾಲೇಜಿಗೆ ಕಳಿಸಿದ್ರು. ಆದ್ರೆ ಮಗಳು ಮೊಹಮ್ಮದ್ ಜೊತೆಗೆ ಓಡಿ ಹೋಗಿ ಮದುವೆಯಾಗಿದ್ದಾಳೆ. ಘಟನೆಯ ಹಿಂದೆ ಲವ್ ಜಿಹಾದ್ ಇದೆಯಂತ ಹಿಂದೂ ಸಂಘಟನೆ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಈ ಸುಮಾರು ಒಂದು 3-4 ಕೇಸ್ಗಳು ಪದೇ ಪದೇ ಬರ್ತಾನೆ ಇರ್ತವೆ. ವಿಜಯಪುರ ನಗರದಲ್ಲಿ ಸಾಕಷ್ಟು ಲವ್ ಜಿಹಾದ್ ಆಗ್ತಾವೆ. ಇದನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅತ್ಯಂತ ಉಗ್ರವಾಗಿ ಖಂಡಿಸುತ್ತದೆ. ಸದ್ಯ ಮಗಳಿಲ್ಲದೆ ಮನೆಗೆ ತಂದೆ ತಾಯಿ ತೆರಳಿದ್ದಾರೆ. ಈ ಸಂಬಂಧ ಹಿಂದೂ ಸಂಘಟನೆಗಳು ಹಲವು ಅನುಮಾನ ವ್ಯಕ್ತಪಡಿಸಿವೆ. ಮುಂದಿನ ದಿನಗಳಲ್ಲಿ ಪ್ರಕರಣ ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕಾಗಿದೆ. ಸತ್ತಾರ್ ಜೊತೆ ಸುನಿಲ್ ಕುಮಾರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.